ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಜೈ ಕರ್ನಾಟಕ, ಜೈ ಜನಸೇನಾ. ಏನು ಇವತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ಕೋಲಾರ ಜಿಲ್ಲೆ ಕರ್ನಾಟಕದ ಮೂಲೆ ದೇವಮೂಲೆ ಅಂತ ಕರೆಸಿಕೊಳ್ಳುವ ಮೂರಲ ಬಾಗಿಲು ಮಂಗ್ಲಿ ಗ್ರಾಮದಲ್ಲಿ ಜಿಲ್ಲೆಯ ನೂತನ ಶಾಖೆ ಪ್ರಾರಂಭೋತ್ಸವ ಆಗಿದೆ. ಈ ಪ್ರಾರಂಭೋತ್ಸವಕ್ಕೆ ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಏನು ಇವತ್ತಿನ ದಿವಸ 6 ವರ್ಷಗಳಿಂದ ಸತತ ಏನು ಪವನ್ ಕಲ್ಯಾಣ್ ಅವರ ಹೆಸರಲ್ಲಿ ಸಂಘಟನೆಯನ್ನ ಕಟ್ಕೊಂಡು ಏನಿವತ್ತು ಯಾರಿಗೆ ಒಂದು ಇಶ್ಯೂ ಆದಾಗೂ ನಮ್ಮ ಕೈಯಿಂದ ಏನಾಗುತ್ತೋ ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಪವನ್ ಕಲ್ಯಾಣ್ ಅವರ ಅಭಿಮಾನಿ ಅಂತ ಏನೇ ಒಂದು ಪ್ರಾಬ್ಲಮ್ ಆದಾಗ ನಾವು ಕೈ ಜೋಡಿಸುವಂತ ಕೆಲಸಗಳು ಮಾಡಿದೀವಿ. ಅದೇ ತರ ಇವತ್ತೇನು ಕರ್ನಾಟಕದಲ್ಲಿ 6 ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕದಂತನೂ ಮಾಡ್ಕೊಂಡು ಬಂದೇ ಬರ್ತೀವಿ. ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ MP.S. ಮಂಜಣ್ಣವರು ಅಧಿಕಾರಕ್ಕೆ ತಕೊಂಡ ಮೇಲೆ, ನಾವು ಅಧಿಕಾರ ಅಂತ ಅವ್ರಿಗೆ ಒಂದು ಶಿಫಾರಸು ಕೊಟ್ಟ ಮೇಲೆ ಇವತ್ತು ಒಳ್ಳೆ ಕೆಲಸಗಳನ್ನ ನಾವು ತಗೊಂಡು ಇನ್ನ ಒಂದು ತಿಂಗಳಾಯ್ತು ಅಷ್ಟೇ. ಅವಾಗ ಅವರು ಒಂದು ತಾಲೂಕಾದ್ಯಂತ, ಜಿಲ್ಲಾದ್ಯಂತ, ಕರ್ನಾಟಕದ ಬ್ಯಾಗು ಕೊಡೋದಾಗಿರ್ಬೋದು, ಏನು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಅಂತೇಳಿ ಆಲ್ರೆಡಿ ಇಲ್ಲೆಲ್ಲ ಇರ್ಬೇಕು. ಆಮೇಲೆ ಕ್ಯಾಲೆಂಡರ್ಸ್ ಓಡಿಸೋದಾಗಿರ್ಬೋದು ಎಲ್ಲಾನು ಮಾಡ್ಕೊಂಡ್ ಬರ್ತಾ ಇದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲಾದ್ಯಂತ ತಾಲೂಕುಗಳಲ್ಲಿ ಕಚೇರಿಗಳು ಓಪನ್ ಆಗ್ತವೆ, ಹೋಬ್ಳಿಗಳಲ್ಲೂ ಕಚೇರಿಗಳು ಓಪನ್ ಆಗ್ತವೆ, ಕರ್ನಾಟಕದಂತನೂ ಓಪನ್ ಆಗುತ್ತೆ. ಮುಖ್ಯವಾಗಿ ಅವ್ರು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ರು ಅವಾಗ ಅಣ್ಣವರು, ಜನಸೇನಾ ಪಾರ್ಟಿ ಅಂತ ಇವಾಗ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ 3 ಪಕ್ಷದವರು ಇದ್ದಾರೆ ಅಭಿಮಾನಿಗಳಂದಾಗ. ಏನೇ ಒಂದು ಪಕ್ಷ ಅಂತ ಕರ್ನಾಟಕಕ್ಕೆ ಜನಸೇನಾ ಪಾರ್ಟಿ ಅನ್ನೋದು ಬಂದ್ರೆ 100% ನಾವೆಲ್ಲರೂ ಸೇರಿ ಇವತ್ತು ಜನಸೇನಾ ಪಕ್ಷ ನಿಂತ್ಕೊಳ್ತೀವಿ. ಅದು ಇವಾಗ ಮಾತ್ರ ಪಕ್ಷ ಅಂತ ಹೇಳಿ ಹೋಗ್ಬೇಡಿ. ಇವತ್ತು ನಮ್ಮ ಸೇವೆಗೆ ಮಾತ್ರ ನಾವು ಸಂಘಟನೆ ಕಟ್ಟಿರೋದು. ಎಲ್ಲೇ ಆಗಿರ್ಬೋದು ನಮ್ಮ ದೇಶದಲ್ಲಿ ಪವನ್ ಕಲ್ಯಾಣ್ ಅವರ ಅಭಿಮಾನಿ ಅಂತ ಯಾರಿಗೆ ಒಂದು ಕಷ್ಟ ಅಂದಾಗ ನಾವು 100% ಅವ್ರಿಗೆ ನಿಲ್ಲುವಂತ ಕೆಲಸ ಮಾಡ್ತೀವಿ. ಇವತ್ತಂತೂ ನಾವು ರಾಜಕೀಯ ಪಕ್ಷದ ಇದಿಲ್ಲ, 100% ಇಳಿತೀವಿ. ಅವತ್ತು ಕ್ಯಾಂಡಿಡೇಟ್ಗಳು ನಾವೇ ಹಾಕ್ತೀವಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಳಿಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಪಂಚಾಯತಿ ಎಲೆಕ್ಷನ್ಗಳು ಬರ್ತಾ ಇದಾವೆ, ಅದರಲ್ಲಿ 100% ನಮ್ಮ ಅಭಿಮಾನಿ, ಬಾಸ್ ಅಭಿಮಾನಿಗಳು ಯಾರಿರ್ತಾರೆ, ಯಾರೇ ಕ್ಯಾಂಡಿಡೇಟ್ ಆದ್ರು ನಮ್ಮ 100% ನಮ್ಮ ತಾಲೂಕಿನ ಸಪೋರ್ಟ್, ನಮ್ಮ ಅಭಿಮಾನಿಗಳ ಸಪೋರ್ಟ್ ಅವ್ರಿಗೆ 100% ಇದ್ದೇ ಇರುತ್ತೆ. ನಾವು ಗೆಲ್ಸ್ಕೊಂಡ್ಬರುವಂತ ಕೆಲಸಗಳು ಮಾಡ್ತೀವಿ. ಅದು ಯಾವುದೇ ಪಕ್ಷ ಆಗಿರ್ಬೋದು, ನಾವಿಲ್ಲಿ JDS BJP ಅಂತ ಯಾವುದೇ ಪಕ್ಷದಿಂದ ನಿಲ್ಬೋದು. ಅವರು ಅದೇ ನಮ್ಮ ಪವನ್ ಕಲ್ಯಾಣ್ ಅಭಿಮಾನಿ ಆಗಿರ್ಬೇಕು. ಅವರು ಅವತ್ತು ನಾವು ನಿಂತ್ಕೊಂಡ್ ಬರ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇವತ್ತೇನು ನಾವು ಕರ್ನಾಟಕದಂತ ಇನ್ನ ಇದೇ ತರ ಆಫೀಸ್ಗಳು ಓಪನ್ ಮಾಡಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಅವ್ರಿಗೆ, ಆಮೇಲೆ ಕಿರಣ್ ಅವ್ರಿಗೆ, ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ಸಂಘಟನೆ ಪರವಾಗಿ, ಕರ್ನಾಟಕದ ಎಲ್ಲಾ ಪವನ್ ಕಲ್ಯಾಣ್ ಅವರ ಪರವಾಗಿ, ಮೆಗಾಭಿಮಾನಿಗಳ ಪರವಾಗಿ, ಜನಸೇನಾ ಕಾರ್ಯಕರ್ತರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಇವಾಗ ಸದ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೂತನ ಕಚೇರಿ, ಆಮೇಲೆ ನೆಕ್ಸ್ಟ್ ಮುಳಬಾಗ್ಲಾಗುತ್ತೆ. ಮುಳಬಾಗ್ಲಾದ ತಕ್ಷಣ ಕೋಲಾರ ಕೇಂದ್ರ ಕಚೇರಿಯಾಗಿ ಕೋಲಾರನ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಕಚೇರಿ ಏನಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ, ಬಾರ್ಡರ್ ಇದು. ಏನೇ ಒಂದು ಇದಿದ್ದು ನಾವು ಬೇಗ ದಾಟಬಹುದು. ಆದ್ರಿಂದ ನಾವು ಕೇಂದ್ರ ಕಚೇರಿಯಾಗಿ ಕೋಲಾರನ ಆಯ್ಕೆ ಮಾಡ್ಕೊಳ್ತೇವೆ. ಅತಿ ಶೀಘ್ರದಲ್ಲಿ ಅದು ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ಅದು ಪೂಜಾ ಕಾರ್ಯಕ್ರಮ ಆಗುತ್ತೆ. ಅವತ್ತೆಲ್ಲರಿಗೂ ತಿಳಿಸ್ತೀವಿ ಸರ್ ನಾವು.